ಇದರಲ್ಲಿ ಇವರೊಬ್ಬರೇ ಕೈವಾಡ ಇಲ್ಲ, ಟ್ರೆಜರ್ನವ್ರದ್ದು ಇದೆ, ಡ್ರೈವರ್ಗಳದ್ದು ಇದೆ, ಲಾರಿ ಓನರ್ಗಳದ್ದು ಇದೆ. ಈ ರೀತಿ ತೂಕ ಹಾಕ್ತಾನೆ, ಬಿಲ್ ಕೊಡ್ತಾನೆ, 5 ರೂಪಾಯಿ ಖರ್ಚಾಗಲ್ಲ. ತೂಕದ ಹೆಸರಲ್ಲಿ ಆಗುವಂತ ದೊಡ್ಡ ವಂಚನೆ ಇದು ವೇ ಬ್ರಿಡ್ಜ್ ಮಾಫಿಯಾ. ನೀವೇನಾದ್ರೂ ಮನೆ ಕಟ್ಟಡ ಕಟ್ತಾ ಇದ್ರೆ ಎಚ್ಚರ. ನಿಮ್ಮ ಜೇಬಿಗೆ ಕತ್ತರಿ ಹಾಕೋ ದೊಡ್ಡ ಮಾಫಿಯಾ ಒಂದು ರಾಜಧಾನಿ ಬೆಂಗಳೂರು ಸುತ್ತಮುತ್ತ ಕೆಲಸ ಮಾಡ್ತಿದೆ. ಈ ಮಾಫಿಯಾ ಬಡವರ ಹಾಗೂ ಮಧ್ಯಮ ವರ್ಗದವರ ತಲೆಯನ್ನೇ ಒಡೆಯುತ್ತಿದೆ. ಸಾಲ ಸೋಲ ಮಾಡಿ ಮನೆ ಕಟ್ಟುವವರನ್ನ ಮತ್ತಷ್ಟು ಸಾಲದ ಕೂಪಕ್ಕೆ ನೂಕುತ್ತಿದೆ. ಜನಸಾಮಾನ್ಯರ ರಕ್ತ ಹೀರುತ್ತಿರೋ ಈ ಮಾಫಿಯಾ ಯಾವುದು ಗೊತ್ತಾ? ವೇ ಬ್ರಿಡ್ಜ್ ಮಾಫಿಯಾ. ರಾಜಧಾನಿ ಬೆಂಗಳೂರಲ್ಲಿ ಭಯಾನಕವಾಗಿ ಬೆಳೆದಿರುವ ಈ ಮಾಫಿಯಾ ವಿರುದ್ಧ ವಿಜಯ್ ಟೈಮ್ಸ್ನ ಕವರ್ ಸ್ಟೋರಿ ತಂಡ ದಿಟ್ಟವಾಗಿ ರಹಸ್ಯ ಕಾರ್ಯಾಚರಣೆ ಮಾಡಿ ಮಾಫಿಯಾದ ಬಣ್ಣ ಬಯಲು ಮಾಡಿದೆ. ಖಾಲಿ ಗಾಡಿ 7480, ನೆಟ್ವರ್ಕ್ ಬಂದು ಒಂದು 24 ಟನ್ನು, 24 514 ಕೊಡಿ. 510. ಹಾಂ, ಟೈಮಿಂಗು 1 hour ಬಿಫೋರು. 11:45 12:15. ಹಾಂ. ಏನಿದು ವೇ ಬ್ರಿಡ್ಜ್ ಮಾಫಿಯಾ? ಮಾಫಿಯಾ ಮಾಡುತ್ತಿರುವ ಅನ್ಯಾಯವಾದರೂ ಏನು? ಲಾರಿಗಳಲ್ಲಿ ಬರುವ ಲೋಡ್ಗಟ್ಟಲೆ ಸಾಮಗ್ರಿಗಳನ್ನು ತೂಕ ಮಾಡಲು ವೇ ಬ್ರಿಡ್ಜ್ಗಳಿರ್ತವೆ. ಈ ವೇ ಬ್ರಿಡ್ಜ್ಗಳು ಲಾರಿಯ ತೂಕ ಹಾಗೂ ಲಾರಿಯಲ್ಲಿ ಲೋಡ್ ಆಗಿರುವ ವಸ್ತುವನ್ನು ತೂಕ ಮಾಡಿ ಬಿಲ್ ಕೊಡುತ್ತೆ. ಈ ಬಿಲ್ ಆಧಾರದ ಮೇಲೆ ಗ್ರಾಹಕರು ವಸ್ತುವನ್ನು ಖರೀದಿಸಿ ಹಣ ಪಾವತಿಸ್ತಾರೆ. ಆದರೆ ಬೆಂಗಳೂರಲ್ಲಿ ವೇ ಬ್ರಿಡ್ಜ್ ಹೆಸರಲ್ಲಿ ಒಂದು ವಿಚಿತ್ರ ದಂಧೆ ನಡೆಯುತ್ತಿದೆ. ಅದು ಗ್ರಾಹಕರಿಗೆ ಲಕ್ಷಾಂತರ ರೂಪಾಯಿ ವಂಚಿಸ್ತಿದೆ ಅನ್ನೋ ಮಾಹಿತಿ ವಿಜಯ್ ಟೈಮ್ಸ್ನ ಕವರ್ ಸ್ಟೋರಿ ತಂಡಕ್ಕೆ ಸಿಕ್ತು. ಆ ವಂಚನಾ ಜಾಲವನ್ನು ಭೇದಿಸುವ ಸಲುವಾಗಿ ಕವರ್ ಸ್ಟೋರಿ ತಂಡ ವಂಚಕರ ಅಡ್ಡದೊಳಗೆ ಲಾರಿ ಚಾಲಕರ ವೇಷ ಧರಿಸಿ ಧೈರ್ಯವಾಗಿ ನುಗ್ಗಿತು. ಮಾಗಡಿ ರಸ್ತೆಯ ಸೀಗೆಹಳ್ಳಿ ಗೇಟ್ನಲ್ಲಿ ಕಾರ್ಯಾಚರಣೆ. SLV ಮೊಬೈಲ್ ಶಾಪ್ನಲ್ಲಿ ನಡೀತಿದೆ ದಂಧೆ. ಬೆಂಗಳೂರಿನ ಸೀಗೆಹಳ್ಳಿ ಗೇಟ್ ಬಳಿ SLV ಮೊಬೈಲ್ ಶಾಪ್ ಹೊಂದಿದೆ. ಇದರ ಮಾಲೀಕ ತಿಮ್ಮೇಗೌಡ. ಈತ ವೇ ಬ್ರಿಡ್ಜ್ ಇಲ್ಲದೆಯೇ ಟನ್ಗಟ್ಟಲೆ ಲೋಡ್ ಗಾಡಿಗಳಿಗೆ ಬಿಲ್ ರೆಡಿ ಮಾಡಿ ಕೊಡ್ತಿದ್ದ. ಅದು ಹೇಗೆ ಅಂತ ನೀವೇ ಈ ರಹಸ್ಯ ಕಾರ್ಯಾಚರಣೆಯಲ್ಲಿ ನೋಡಿ. ಸರ್, M-Sand K41 M5831 ಡೇಟ್ ಇವತ್ತಿನ ಡೇಟ್ ಹಾಕಿ. ಟೈಮಿಂಗ್ಸು ಇದೇ ಟೈಮಿಂಗ್ಸ್ ಹಾಕಿ. ಒಂದು ಲೋಡ್ ಗಾಡಿ 1 hour ಹೆಚ್ಚು ಕಡಿಮೆ ಮಾಡಿ ಸಾಕು. ಖಾಲಿ ಗಾಡಿ ಹೇಳಪ್ಪ, ಮಾಮೂಲಿ ಟಿಪ್ಪರು, ಚಿಕ್ಕ ಟಿಪ್ಪರು. ಹಾಂ, ಖಾಲಿ ಗಾಡಿ ಪುನಃ ಕೇಳ್ತೀವಿ ರೀ. ಖಾಲಿ ಗಾಡಿ 7 ಟನ್ನು. ಹಾಂ, ನೋಡಿದ್ರಲ್ಲ ಎಷ್ಟು ಬಿಂದಾಸಾಗಿ ಯಾವುದೇ ವೇ ಬ್ರಿಡ್ಜ್ ಇಲ್ಲದೆ ಹೇಗೆ ಬಿಲ್ ರೆಡಿ ಮಾಡಿ ಕೊಟ್ಟ ಅಂತ. ಬರೀ 50 ರೂಪಾಯಿಗೆ ಸಾವಿರಾರು ರೂಪಾಯಿಯ ಬಿಲ್ ರೆಡಿ ಮಾಡಿ ಗ್ರಾಹಕರಿಗೆ ಎಂಥ ಮೋಸ ಮಾಡ್ತಿದ್ದಾನೆ ನೋಡಿ. ಅದರ ಒಳಗೆ ಹೋದರೆ ನೀವು ಎಲ್ಲ ಟ್ರಿಪ್ ಶೀಟ್ಗಳು ಕಾಣ್ತವೆ ನೋಡಿ. ಇದು ಇವತ್ತು 31/8. ನಾವು ಇವತ್ತು ಸ್ಟಿಂಗ್ ಆಪ್ರೇಷನ್ ಬೆಳಗ್ಗೆ ಬಂದು ಮಾಡಿದಾಗ ನಮಗೆ ಕೊಟ್ಟಂತಂದರೆ M-Sand ಇದು ಏನೋ ಒಂದು MM ಅಂತ ಹಾಕಿದ್ದಾನೆ, ಕ್ಯಾಶ್ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ ನೋಡಿ. ಇಲ್ಲಿ ವೆಯ್ಟ್ ಬ್ರಿಡ್ಜ್ ಹಾಕಿದ್ದಾನೆ. ಇಲ್ಲಿ ಎಷ್ಟು ತೂಕ ಬೇಕೋ ಅಷ್ಟು ತೂಕ ಹಾಕ್ತಾನೆ. ಲೋಡೆಡ್ ವೆಯ್ಟ್, ಎಂಟಿ ವೆಯ್ಟ್, ನೆಟ್ ವೆಯ್ಟ್, ಈ ರೀತಿ ತೂಕ ಹಾಕ್ತಾನೆ, ಬಿಲ್ ಕೊಡ್ತಾನೆ. 5 ರೂಪಾಯಿ ಖರ್ಚಾಗಲ್ಲ. ಆದರೆ ಇಲ್ಲಿ ಈ ಟ್ರಿಪ್ ಶೀಟಿಂದ ಗ್ರಾಹಕರಿಗೆ ಮುಖ್ಯವಾಗಿ ಮೋಸ ಆಗುತ್ತೆ, ಗ್ರಾಹಕರಿಗೆ ತೊಂದರೆ ಆಗುತ್ತೆ. ಇದು ಮುಖ್ಯವಾಗಿ ಒಂದು ವಿಶ್ವಾಸಕ್ಕೆ ಮಾಡುವಂಥ ದ್ರೋಹ. ತೂಕದ ಹೆಸರಲ್ಲಿ ಆಗುವಂಥ ದೊಡ್ಡ ವಂಚನೆ ಇದು ವೇ ಬ್ರಿಡ್ಜ್ ಮಾಫಿಯಾ. ಎಷ್ಟು ತೂಕ ಬೇಕೋ ಅಷ್ಟಕ್ಕೆ ಬಿಲ್ ಕೊಡ್ತಾರೆ. ಗ್ರಾಹಕರ ತಲೆಗೆ ಭರ್ಜರಿ ಟೋಪಿ ಹಾಕ್ತಾರೆ. ನೋಡಿ ಇಲ್ಲಿ ಇದು ಸಿಕ್ತು ನೋಡಿ. ಇಲ್ಲಿ M-Sand ಎಷ್ಟು ಬಿಲ್ ಕೊಟ್ಟಿದ್ದಾನೆ ಅಂದರೆ M-Sand ಕ್ಯಾಶಲ್ಲಿ ಕೊಟ್ಟಿದ್ದು ನೋಡಿ. ಇಲ್ಲಿ ಇದು 2 mm ನೋಡಿ. P-Sand ನೋಡಿ, P-Sand
ಇದೇನು 40 mm ಅಂತ, ಇದಂದರೆ ಬೇರೆ ಬೇರೆ ಇದ್ರದ್ದು ಇಷ್ಟು ಇನ್ನೂ ಇದು ಬೇಕಾದಷ್ಟು ಬಿಲ್ಗಳಿವೆ. ಇದು 29/8 ಈ ರೀತಿ ಬಿಲ್ಗಳನ್ನು ಕ್ರಿಯೇಟ್ ಮಾಡ್ತಾನೆ ಹೋಗ್ತಾರೆ, ಜನರೇಟ್ ಮಾಡ್ತಾನೆ ಇರ್ತಾರೆ, ಗ್ರಾಹಕರಿಗೆ ಮೋಸ ಮಾಡ್ತಾನೆ ಇರ್ತಾರೆ. ಇದು ದಿನಕ್ಕೆ ಈ ರೋಡ್ ಏನಿದೆ ಮಾಗಡಿ ರೋಡು, ಇಲ್ಲಿ ಸಾಕಷ್ಟು ಗಣಿ ನಡೀತಾ ಇರ್ತವೆ. ಅಲ್ಲಿ ಆ ತಾವರೆಕೆರೆ ಆ ಭಾಗದಲ್ಲಿ ಈ ರೋಡ್ ಫುಲ್ಲು ದಿನ ಇಡೀ 24 ಗಂಟೆ ಕೂಡ ಲಾರಿಗಳು ಓಡಾಡ್ತಿರುವೆ. ಹಾಗಾಗಿ ಬಿಲ್ ಕ್ರಿಯೇಟ್ ಆಗ್ತಾನೆ ಇರ್ತವೆ. ನೋಡಿ, ಈಗ ಅಧಿಕಾರಿಗಳು ಇದನ್ನೆಲ್ಲ ಸೀಸ್ ಮಾಡ್ತಾ ಇದ್ದಾರೆ. 10 ಟನ್ಗೆ ಲೋಡ್ ಮಾಡ್ತಾರೆ. ಇಲ್ಲಿ ನಮ್ಮಂಥ ಗ್ರಾಹಕರು ಮನೆ ಕಟ್ತಾ ಇರ್ತೀವಿ, ನಮಗೇನು ಗೊತ್ತಾಗಲ್ಲ. ಅವಾಗ ಬಂದು 12 ಟನ್ ಇದೆ, 13 ಟನ್ ಇದೆ ಅಂತೇಳಿ ಬಿಲ್ ತೊಗೊಂಡು ನಮಗೆ ತೋರಿಸ್ತಾರೆ. ನಮಗೇನು ಗೊತ್ತಾಗಲ್ಲ. ನಾವು 8 ಬ್ರಿಡ್ಜಲ್ಲಿ ಹಾಕಿದ್ದಾರೆ ಅಂದ್ಬಿಟ್ಟು ನಾವು ಬಿಲ್ ಕೊಡ್ತೀವಿ ಅವ್ರಿಗೆ, ಆಮೇಲೆ ಪೇಮೆಂಟ್ ಕಳಿಸ್ತೀವಿ. ಅಂಥ ದಂಧೆ ಸುಮಾರು ರೋಡಲ್ಲಿ ನಡೀತಾ ಇದೆ ಮೇಡಮ್. ಈ ರೋಡಲ್ಲಿ ನಡೀತಾ ಇದೆ, ಅದು ಗೊತ್ತಾಗಲ್ಲ ಅಷ್ಟೇ. ಒಂದು ವೇ ಬ್ರಿಡ್ಜು ಇರಲ್ಲ, ಎಂಥದ್ದು ಇರಲ್ಲ ಮೇಡಮ್. ಬಿಲ್ ಇರಲ್ಲ. ನಮಗೇನು ಗ್ರಾಹಕರಿಗೆ ಏನು ಗೊತ್ತಾಗುತ್ತೆ? ವಿದ್ಯಾವಂತರು ಸ್ವಲ್ಪ ತಿಳುವಳಿಕೆ ಇರೋದು ಗೊತ್ತಾಗುತ್ತೆ, ಸಣ್ಣ ಪುಟ್ಟವ್ರಿಗೆ ಗೊತ್ತಾಗಲ್ಲ. ಅದೇ ದಂಧೆ ಮಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ಮೇಡಮ್, ಏನಿಲ್ಲ. ಇಲ್ಲಿ ಇವರು ಎಲ್ಲ ಇನ್ವಾಲ್ವ್ಮೆಂಟ್ ಆಗಿರುತ್ತೆ ಇವರು ಎಲ್ಲ ಮೇಡಮ್. ಇಲ್ಮೆಂಟ್ ಇಲ್ಲ ಮೇಡಮ್. ಡ್ರೈವರ್ಗೆ ಹೇಳಿರ್ತಾರೆ, ಓನರ್ಗೆ ಇಲ್ಮೆಂಟ್ ಆಗಿರುತ್ತೆ. ಇವು ನನಗೆ 15 ಟನ್ ತೊಗೊಂಬಂದು ಹೇಳಿರ್ತಾರೆ, ಇವರು 13 ಟನ್ ತೊಗೋತಾರೆ, ಇನ್ನು 2 ಟನ್ಗೆ ತಗೋತಾರೆ. ಇಲ್ಲೊಂದು 100-200 ಕೊಟ್ಟರೆ ಇವ್ರು ಬಿಲ್ ಮಾಡಿಕೊಡ್ತಾರೆ. 50 ರೂಪಾಯಿ ಅಲ್ಲ ಮೇಡಮ್, 50-100 ತೊಗೊಂಡ್ರೆ ಕೊಡ್ತಾರೆ ಮೇಡಮ್. ಅವ್ರಿಗೆ 5 ರೂಪಾಯಿ ಖರ್ಚಾಗಲ್ಲ, ಒಂದು ಬಿಲ್ ಕೊಡ್ತಾರೆ. ನಮಗೆ ಗೊತ್ತಾಗಲ್ಲ, ನಾವು ದುಡ್ಡು ಕೊಡ್ತೀವಿ ಅವ್ರಿಗೆ. ಆ ಥರ ದಂಧೆ ಆಗಿದೆ ಮೇಡಮ್, ಇದು ಅಷ್ಟೇ. ದೊಡ್ಡ ದಂಧೆ ಆಗ್ತಾನೆ ಅಂದರೆ ನಡೀತಿದೆ ಮೇಡಮ್. ಸುಮಾರಿದೆ ಅಂಗಡಿಗಳು ಇದೇ ಥರ ಅಲ್ಲ. ಮೊಬೈಲ್ ಅಂಗಡಿಲಿ ಮಾಡ್ತಾರೆ, ಅದಕ್ಕಾಗಿ ಒಂದು ಅಂಗಡಿನ ಇಟ್ಟಿದ್ದಾರೆ. ಓ ಥರ ಇದೆ ಮೇಡಮ್, ಇಲ್ಲ ಅಂತ ಏನಿಲ್ಲ. ನಲ್ಲಿ ನಿಲ್ತಿದ್ದಾನೆ ನೋಡಿ, ಅಲ್ಲಿ ಲಾರಿ ಬಂದ, ಇಲ್ಲಿ ಜನ ಇದ್ದಾರೆ ನೋಡಿಕೊಂಡು ಒಂದು ಸೀದಾ ಹೋಗ್ತಾನೆ. ಅಂದರೆ ಈ ರೀತಿಯಲ್ಲಿ ನಿಲ್ಲಿಸ್ತಾರೆ, ವೇ ಬ್ರಿಡ್ಜು ಇರಲ್ಲ, ಏನೂ ಇರಲ್ಲ. ಇವನು ರೆಡಿ ಮಾಡಿ ಇಲ್ಲಿ ಕೊಡ್ತಾನೆ. ಎಷ್ಟು ಬೇಕೋ ಅದು ಹಾಸನಕ್ಕಾಗಲಿ, ಮಂಗಳೂರಿಗೆ ಬೇಕೋ, ನಿಮಗೆ ಕಾರವಾರಕ್ಕೆ ಬೇಕೋ ಅದು ಹೆಸರಾಗ್ತಾನೆ, ಬಿಲ್ ಕೊಡ್ತಾನೆ. ಏನು ಅಂತ ಟೈಪ್ ಮಾಡ್ತೀರಾ? ಹಾಂ, ಯಾರು ಮಾಮೂಲಿ ಪ್ರಿಂಟ್ ಔಟ್ ಸೈಬರ್ ತರ ಪ್ರಿಂಟ್ ಔಟ್ ತಗೊಳ್ತೀವಿ. ದಿನಕ್ಕೆ ಎಷ್ಟು ಜನ ಬರ್ತಾರೆ? 20-15 ದಿನಕ್ಕೆ 20-15. ಎಷ್ಟು ದಿವಸದಿಂದ ಮಾಡ್ತಾ ಇದ್ದೀನಿ ನಿಮಗೆ ಕೆಲಸ? ಇವಾಗ ಎಕ್ಸಾಮ್ ಬರೆಯಕ್ಕೆ ಹೋಗಿದ್ದೆ ನಾನು. ಅಲ್ಲ, ಮೊದಲು ಎಷ್ಟು ದಿನ ಮಾಡ್ತಿದ್ಯಾ? ಅದಕ್ಕಿಂತ ಮುಂಚೆ 10 ದಿನ ಮುಂಚೆ ಅಂದ್ರೆ ನನಗೆ ಡಿಪ್ಲೊಮಾ ಓದ್ತಾ ಇದ್ದೀನಿ ನಾನು. 2 ಸೆಮ್ ಎಕ್ಸಾಮ್ ಬರ್ತಿದ್ದೆ, ಅದಕ್ಕಿಂತ ಮುಂಚೆ ಎಲ್ಲ ಕೊಡ್ತಿದ್ದೀನಿ. ನಾನು ನಾವು ಬಂದಿದ್ದೀವಿ ಹಿಂದೆ ಕೂಡ. ಅಂದ್ರೆ ಮೇಡಮ್ ನಾವು ಕೆಲಸ ಹೇಳಿದ್ರೆ ನಾವು ಕೊಡ್ತೀವಿ. ನಮ್ದೇನು ತಪ್ಪಿದೆ. ಈ ಲಾರಿ ಡ್ರೈವರ್ಗಳು ಬರ್ತಾರೆ ಇಲ್ಲಿಗೆ, ಬರ್ತಾರೆ ಲಾರಿ ಡ್ರೈವರ್ಗಳು ಬರ್ತಾರೆ. ಅವ್ರು ಅದೇನೆ, ಅವ್ರು ಪ್ರಿಂಟ್ಔಟ್ ಬಿಲ್ ಕೊಡ್ತಾರೆ, ಇದನ್ನು ಸ್ಲಿಪ್ ತಗೊಂಡು ನಂಗೆ ಅಂತಾರೆ. ನಮ್ಮ ಓನರ್ ಹೇಳೋರು ತೆಗೀರಿ ಇದನ್ನ ಬಂದರೆ ಸೈಬರ್, ನಾವು ಪ್ರಿಂಟ್ಔಟ್ ತೆಗೆದೇ ಕೊಡ್ತೀವಿ ಅಷ್ಟೇ. ಎಷ್ಟು ಅಂತ ಹೇಳ್ತೀವಿ, ಎಷ್ಟು ಟನ್ ಕೊಡ್ಬೇಕು ಅಂತ ಹೇಳ್ತಾರೆ. ಅವರೆಲ್ಲ ಬಿಲ್ ತರ್ತಾರೆ, ನಾವು ಸೇಮ್ ಏನಿದೆಯೋ ಅದನ್ನ ಪ್ರಿಂಟ್ ಮಾಡಿ ಅದು ಇದರಲ್ಲಿ ಈ ಪೇಪರಲ್ಲಿ ಕೊಡ್ತೀವಿ, ಅವ್ರು ಇನ್ನೊಂದು ಪೇಪರಲ್ಲಿ ತರ್ತಾರೆ ಅಷ್ಟೇ. ಅವರು ಬೇರೆ ಬಿಲ್ ತಗೊಂಡು ಬರ್ತಾರೆ, ಅದನ್ನ ನೋಡ್ಕೊಂಡು ನಮ್ಮ ಪ್ರಿಂಟಲ್ಲಿ ಹಾಕೊಡ್ತೀವಿ ಅಷ್ಟೇ. ನಮಗೆ ಓನರ್ ಹೇಳಿರ್ತಾರೆ, ಓನರ್ ನಾವು ಮಾಡೋಕ್ಕಾಗದ, ನಮಗೆ ಪೇಮೆಂಟ್ ಕೊಡ್ತಾರೆ, ಮಾಡ್ತೀವಿ. ಎಷ್ಟು ರೂಪಾಯಿ ಕೊಟ್ಟು ಕೊಡ್ತಾರೆ ನೀವು ತಗೊಳ್ತೀರಾ ಅವರಿಂದ, ಡ್ರೈವರ್ಗಳಿಂದ? ಅಂದರೆ ಅವರು ಓನರೇ ಮೊದಲೇ ಮಾತಾಡಿರ್ತಾರೆ, ಅವರು ಕೊಟ್ಟ 50, 40, 30 ಅವ್ರು ಎಷ್ಟು ಹೇಳ್ಕೊಡ್ತಾರೆ ಇಸ್ಕೊಬೇಕದು. ಅವ್ರು ಓನರ್ ಮಾತಾಡಿರ್ತಾರೆ. ಮಾತಾಡ್ತಿರ್ತಾರೆ. ಹಾಂ, ಓಕೆ. ನೀವು ಪ್ರಿಂಟ್ ತೆಗೆದಿದ್ದು ನೀವು ಕೊಡ್ತೀರಾ? ನಾವು ಮಾಮೂಲಿ ಪ್ರಿಂಟ್ಔಟ್ ತಗೊಡ್ತೀವಿ. ಅಂದರೆ ಇವಾಗ ಬಂದ್ರೆ ಅಂದರೆ ಅವ್ರ ಕೆಲಸ ಹೇಳಿದ್ದು ನಾವು ಮಾಡಬೇಕಲ್ವ ಮೇಡಮ್. PDF ಜೆರಾಕ್ಸ್ ಕೊಡಿ ಅಂತಾರೆ, ಅದೇ ಥರ ಇದನ್ನು ತಕ್ಕೊಂಡು ಕೊಡಿ ಅಂತಾರೆ, ತಕ್ಕೊಡ್ತೀವಿ. ಅದೇ ನಮಗೆ ಗೊತ್ತಾಗಲ್ಲ, ಬಿಲ್ ತಂದು ತೋರಿಸ್ತಾರೆ, ಇಷ್ಟು ಟನ್ನೇಜು ಅಂತಾರೆ, ನಾವು ಅಷ್ಟು ಟನ್ನೇಜು ದುಡ್ಡು ಕೊಟ್ಟು ಕಳಿಸ್ಬೇಕು. ಹೌದು, ಇಲ್ಲಿ ಎಷ್ಟು ಬೇಕಾದ್ರೂ ತೂಕನೂ ಮಾಡಲ್ಲ, ಏನೂ ಇಲ್ಲ. ಹೌದೌದು, ನಾವು ತಗೊಂಡಿದ್ದೀವಿ ಅದೇ ಥರ. ನಮಗೆ ಗೊತ್ತಿಲ್ಲ, ಅವ್ರು ಬಿಲ್ ಕೊಡ್ತಾರೆ, ನಾವು ಅಷ್ಟು ಟನ್ನೇಜಿಗೆ ದುಡ್ಡು ಕೊಡ್ತೀವಿ, ಅಷ್ಟೇ ಆಗಿರೋದು. ಅದು ಎಷ್ಟು ಲಾಸ್ ಆಗುತ್ತೆ ಅಂತದ್ದು, ಎಷ್ಟು ಲೋಡ್ ತಗೊಂಡು ಬಂದ್ಬಿಡ್ತಾರೆ? ನಾವು ಒಂದು 4-5 ಲೋಡ್ ಹಾಕ್ಸಿದ್ದೀವಿ. ನಾವು ಹಂಗೆ ಅದನ್ನ ಹೆಂಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಈಗ ಕಬ್ಬಣ ಆಗಲಿ ಮರಳಾಗಲಿ ಎಲ್ಲವೂ ಮಾಡ್ತೀರಲ್ಲ? ಹಾಂ, ಈ ಕಬ್ಬಣ ನಮ್ಮ ಎದುರಿಗೆ ಹಾಕ್ತಾರೆ. ಅಲ್ಲಿ ಇದು ಲಾರಿಯರ್ ಅಲ್ಲೇ ಹಾಕಿ ಬಂದು ಕೊಡ್ತಾರೆ, ಸರ್ ಇಷ್ಟು ಟನ್ ಇದೆ, ಹಿಂಗಿದೆ ತಗೊಳ್ಳಿ ಅಂದಾಗ ನಾವು ಅಷ್ಟು ಟನ್ನಿಗೆ ದುಡ್ಡು ಕೊಡಲೇಬೇಕು. ಹೌದು, ಅವರಲ್ಲಿ ಹಾಕ್ಸಿ ಬಂದಿರ್ತಾರೆ, ಖಾಲಿ ಗಾಡಿ ಎಲ್ಲ ಕರ್ಕೊಂಡೆ ತೂಕ ಹಾಕಿಸ್ತಾರೆ. ಆಗ ಇಷ್ಟು ಟನ್ನು, 12 ಟನ್ನು, 11 ಮುಕ್ಕಾಲು ಬಂದಾಗ ಅಷ್ಟು ಕಳೆ ಹಾಕ್ಬಿಟ್ಟು ಬಾಕಿ ದುಡ್ಡು ಕೊಡಲೇಬೇಕು. ಆದರೆ ಇಲ್ಲಿ ಮಾಡುವಂಥ ಮೋಸ ನಮ್ಗೆ ಗೊತ್ತೇ ಆಗೋದಿಲ್ಲ. ಇಲ್ಲ, ನಮ್ಗೆ ಅವ್ರು ಎಲ್ಲ ಹಾಕಿ ಬರ್ತಾರೆ ಅಂತ ಗೊತ್ತಿರಲ್ಲ. ಅಂದರೆ ಬಿಲ್ ತೋರಿಸಿದಾಗ ನಮಗೆ ಗೊತ್ತಿರ್ತದೆ, ನಮ್ಗೇನು ಗೊತ್ತಿರ್ತದೆ ಈ ಥರ ಹಾಕಿ ಬರ್ತಾರೆ ಅಂತ. ಇದು ಗ್ರಾಹಕರಿಗೆ ಮಾಡೋ ದೊಡ್ಡ ಮೋಸ ಅಲ್ವಾ? ಮೋಸನೇ ಇದು, ಮೋಸನೇ. ಈಗ ನಾವು 2 ಬಿಲ್ಡಿಂಗ್ ಮಾಡ್ತಾಯಿದ್ದೀವಿ. ನಮಗೆ ಅವ್ರು ತಂದು ಕೊಡ್ತಾರೆ, ನೈಟು 1 ಗಂಟೆಯಲ್ಲಿ 2 ಗಂಟೆಲ್ಲ ತಂದು ಡೆಲಿವರಿ ಕೊಡ್ತಾರೆ. ನಾವು ಇಷ್ಟು ಟನ್ನೇಜು 34 ಟನ್ನು, 24 ಟನ್ನು, ಇಷ್ಟು ದುಡ್ಡು 850 ರೂಪಾಯಿ, 900 ಈ ಥರ ಕೊಡ್ತೀವಿ. ಪೀಸ್ ಆ್ಯಂಡಿಂಗ್ ಇರುತ್ತೆ. ಪೀಸ್ ಅದು 1300 ರೂಪಾಯಿ ಗಂಟೆ ತಗೋತಾರೆ. 1200ರಿಂದ ಟನ್ಗೆ. ಪ್ಲಾಸ್ಟಿಂಗ್ ಮಾಡೋದು ಸಣ್ಣ ಬರ್ತದೆ ಅದು. ಎಮ್ ಸ್ಟ್ಯಾಂಡು 800ರಿಂದ 900 ರೂಪಾಯಿ ಗಂಟೆ ಇದಾವೆ. ಕಾಂಕ್ರೀಟ್ಗೆ ಹಾಕೋದು, ಸ್ಲ್ಯಾಬಿಗೆ ರಾಡು ಅದು ಒಂದೇ ಹಾಕ್ತಾರೆ. ಅದು 2 ಒಂದೇ ಮಾಡ್ಕೊತಾರೆ ಅದು. ಒಟ್ಟಿನಲ್ಲಿ ಅದು ಏನು ಬರ್ತದೆ ಅದು ಕೊಡಲೇಬೇಕು ನಾವು.
ಒಂದು ಸ್ಟ್ಯಾಂಡರ್ಡ್ ವೇ ಬ್ರಿಡ್ಜ್ಗೆ ಹೋಗಬೇಕಾಗುತ್ತೆ. ಇದು ಕಳ್ತನದ ಕೆಲಸ, ಇದು ಗೊತ್ತಿರುತ್ತೆ ಇವರಿಗೆ. ಏನು ಇಲ್ವೇ ಇಲ್ವ, ನಾನ್ ಸ್ಟ್ಯಾಂಡರ್ಡ್ ಇದು. ದಂಧೆ ಮಾಡಲಿಕ್ಕೆ ಮಾಡ್ತಕ್ಕಂಥ ವ್ಯಾಪಾರ ಇದು. ದಂಧೆಗೋಸ್ಕರನೇ ಇಬ್ಬರು 3 ಜನ ಇದು ಮಾಡಬೇಕು. ಇದನ್ನ ಒಬ್ಬರೇ ಮಾಡೋಕ್ಕಾಗಲ್ಲ. ಇಲ್ಲ ಡ್ರೈವರ್ ಇನ್ವಾಲ್ವ್ ಆಗಬೇಕು, ಇಲ್ಲ ಅಂದ್ರೆ ಓನರ್ಗಳು ಇನ್ವಾಲ್ವ್ ಆಗಬೇಕು. ಬಿಲ್ ಒರಿಜಿನಲ್ ಅಂತ ಚೆಕ್ ಮಾಡಿ. ಕಂಡು ಬಂದ ತಕ್ಷಣ ಒಂದು ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಒಂದು ಸುಸಜ್ಜಿತವಾದ ಲೈಸೆನ್ಸ್ ವೇ ಬ್ರಿಡ್ಜ್ ಅಂದ್ರೆ ಅದಕ್ಕೆ ಅದ ನಿಯಮಗಳಿರ್ತವೆ, ಬಿಲ್ ಪ್ರಕಾರ ಮಾಡಬೇಕು. ಅದರಲ್ಲಿ ಇಲ್ಲಿ ಯಾವುದೂ ಇಲ್ಲ ನೋಡಿಲಿ, ಟ್ರಿಪ್ ಶೀಟ್ ಮಾತ್ರ ಇದೆ. ಇದು ನೇಮ್ ಇಲ್ಲ, ಹೆಸರು ಇಲ್ಲ, ಅಡ್ರೆಸ್ ಇಲ್ಲ. ಆಮೇಲೆ ಇಲ್ಲಿ ಓನರ್ಗಳು ಸೈನ್ ಆಗಬೇಕು. ಏನೋ ಕ್ರಷರ್ ಗಿಶರ್ ಆದ್ರೆ ಅದು ರಾಯಲ್ಟಿದು ಬರ್ತದೆ, ಅವ್ರದೇ ಒಂದು ಬಿಲ್ ಕೊಡ್ತಾರೆ ಅವರು. ಆ ಬಿಲ್ ಪ್ರಕಾರ ಬರುತ್ತೆ. ಆಮೇಲೆ GST ಎಷ್ಟು ಕಟ್ ಆಗಿದೆ, ಅವ್ರಿಗೆ ಎಷ್ಟು GST ಇದೆ ಅದು ಬರ್ತದೆ ಎಲ್ಲ ಬರ್ತದೆ. ಕ್ವಾರಿಯಿಂದ ಬರಬೇಕಾದ್ರೆ ಅದಕ್ಕೆ ಜಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ರಾಯಲ್ಟಿದು ಒಂದು ಸ್ಟೇಟ್ಮೆಂಟ್ ಇರುತ್ತೆ. ಆ ಸ್ಟೇಟ್ಮೆಂಟ್ ಹಾಕಿ ಬರಬೇಕಾಗುತ್ತದೆ. ಅದರ ಜೊತೆಯಲ್ಲಿ ಇದು ಬರಬೇಕಾಗುತ್ತೆ. ಇದು ಹೊರಗಡೆ ಬಂದ ಮೇಲೆ ಮಾಡಿರ್ತಕ್ಕಂಥ ಡೂಪ್ಲಿಕೇಟ್ ಕೆಲಸ ಇದು. ಹಾಂ, ನಮ್ಮ ಜೊತೆ DD ಆಗಿರೋ ಮಂಜುನಾಥ್ ಅವರಿದ್ದಾರೆ, ವೆಯ್ಟ್ ಆ್ಯಂಡ್ ಮೆಷರ್ ಡಿಪಾರ್ಟ್ಮೆಂಟ್ ಇದು. ಸರ್, ಈಗ ಈ ಬಿಲ್ ನೋಡಿದಾಗ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಇವ್ರಿಗೆ ಹೆಂಗೆ ಧೈರ್ಯ ಬರುತ್ತೆ ಇದನ್ನೆಲ್ಲ ಮಾಡೋಕ್ಕೆ? ಮೇಡಮ್, ಇಲ್ಲಿ ವೇ ಬ್ರಿಡ್ಜೇ ಇಲ್ಲ. ಜನರಿಗೆ ಮತ್ತು ಸರ್ಕಾರಕ್ಕೆ ಮೋಸ ಮಾಡೋ ಉದ್ದೇಶಕ್ಕಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾನೆ. ಇದ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ. ಅಂದರೆ ಇಂಥದ್ದು ಸುಮಾರು ಕಡೆ ನಡೀತಾ ಇದೆ. ನಮ್ಮ ಗಮನಕ್ಕೆ ಬಂದಿಲ್ಲ ಮೇಡಮ್ ಅಂಥದ್ದು ಯಾವುದು. ಬಂದರೆ ಖಂಡಿತ ನಾವು ಅದನ್ನು ಕ್ರಮ ತಗೊಳ್ತೀವಿ. ಬಟ್ ಇವರಿಗೆ ಈ ರೀತಿ ಮಾಡೋರಿಗೆ ಶಿಕ್ಷೆ ಏನಿರುತ್ತೆ ಸರ್ ಕಾನೂನು ಪ್ರಕಾರ? ಮೇಡಮ್, ನಾವು ಕೇಸ್ ಹಾಕ್ತೀವಿ. ಕೇಸ್ ಹಾಕಿ ಏನು ಸೆಕ್ಷನ್ನ ಕೋಟ್ ಮಾಡ್ತಾರೆ ನೋಡೋಣ. ಆ ಸೆಕ್ಷನ್ ಪ್ರಕಾರ ದಂಡ ಹಾಕ್ತೀವಿ. ಕೆಲವೊಂದು ಸೆಕ್ಷನ್ಗಳಿಗೆ ದಂಡ ಇಲ್ಲ, ಕೋರ್ಟ್ಗೆ ಫೈಲ್ ಮಾಡಬೇಕಾಗತ್ತೆ. ಆ ಥರ ಏನಾರು ಇದ್ದರೆ ಕೋರ್ಟ್ಗೂ ಫೈಲ್ ಮಾಡ್ತೀವಿ ಕೇಸ್ಗಳನ್ನ. ವೇ ಬ್ರಿಡ್ಜ್ ಇಲ್ಲದೆ ಮಾಡುವಂಥ ಇದೊಂದು ವಿಚಿತ್ರವಾಗಿರುವಂಥದ್ದು. ಇವರಿಗೆ ಉಪಾಯಗಳು ಹೆಂಗಿರುತ್ತೆ ಅಂತದ್ದು, ಇವರಿಗೆ ನೆಟ್ವರ್ಕ್ ಇರುತ್ತೆ ಅನ್ಸುತ್ತೆ ಇದು ಲಾರಿಯವರೆಲ್ಲ. ಈಗ ನೋಡಬೇಕು ನಮ್ಮ ತನಿಖೆ ಮಾಡಿದಾಗ ಇದು ಗೊತ್ತಾಗುತ್ತೆ, ನೋಡ್ತೀವಿ. ಥ್ಯಾಂಕ್ ಯು. ಇದು ಉಪನಿರ್ದೇಶಕರಾಗಿರುವಂತಹ ಮಂಜುನಾಥ್ ಅವರ ಮಾತು. ಅಂದರೆ ಇಲ್ಲಿ ಇವರು ಇವತ್ತು ಎಲ್ಲೆಲ್ಲಿದೆ ಇದನ್ನು ಕಣ್ಗಣಿಯನ್ನು ಸೀಸ್ ಮಾಡ್ತಾರೆ. ಅದನ್ನು ಆ ಮೂಲಕ ಇಲ್ಲಿ ಗ್ರಾಹಕರೇ ಎಚ್ಚೆತ್ಕೊಳ್ಳುವಂಥ ನೆನಪಿರಬೇಕು. ಗ್ರಾಹಕರೇ ಎಚ್ಚೆತ್ಕೊಳ್ಬೇಕಾಗತ್ತೆ ಇಲ್ಲಿ.